ಹಾಯ್ ಎಲ್ರಿಗೂ, ನನ್ನ ಹೆಸರು ರಂಜಿತಾ ಅಂತ. ತುಂಬ ಜನಕ್ಕೆ ಹೇಳಿದ್ದೆ ಕುಚ್ ಕ್ಲಾಸ್ ಮಾಡ್ತೀನಿ ಅಂತ. ಇದು ಬರೀ ಬೇಸಿಕ್ ಕ್ಲಾಸ್ ಆಗಿರುತ್ತೆ. ಬೇಸಿಕ್ ಅಂದರೆ ಯಾರಿಗೆ ಏನು ಪ್ರಾಡಕ್ಟ್ ನಾಲೆಜ್ ಗೊತ್ತಿರಲ್ಲ, ಇನ್ನೂ ಅದನ್ನು ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಮೊದಲು ನಾವು ಬೇಸಿಕ್ಕೇ ಕಲ್ತ್ಕೋಬೇಕಾಗಿರೋದು. ಬೇಸಿಕ್ ಒಂದು ಗೊತ್ತಾದರೆ ನಾವು ಆರಾಮಾಗಿ ಯೂಟ್ಯೂಬ್ ನೋಡಿಕೊಂಡು ಡಿಸೈನ್ನ ನಮ್ಗೆ ಯಾವ ಥರ ಬೇಕೋ ಆ ಥರ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಫಸ್ಟು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಒಂದೊಂದನ್ನೇ ನೋಟ್ ಮಾಡ್ತಾ ಹೋಗಿ. ಫಸ್ಟು ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ. ಇದು ರಾಜ್ ಕಂಪ್ನಿದು ಸಿಲ್ಕ್ ಥ್ರೆಡ್ಡು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೊಳ್ಳಿ. ಇದು ಕಾಟನ್ ದಾರ. ಇದನ್ನು ಲಾಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸೂಜಿಲಿ ಹಾಕಿ. ಇದು ಫ್ಯಾಬ್ರಿಕ್ ಗ್ಲೂ ಅಂತ 37 ರುಪೀಸ್ ಇದೆ ಇದು. ಮತ್ತು ಜರಿ ಥ್ರೆಡ್ಡು ಗೋಲ್ಡ್ ಕಲರ್, ಸಿಲ್ವರ್ ಕಲರು, ನಿಮ್ಗೆ ಯಾವ ಕಲರ್ ಬೇಕೋ ಅದು ಸಿಗುತ್ತೆ. 3 ಕಲರ್ ಇರುತ್ತೆ. ಮತ್ತು ಬೀಡ್ಸ್ ಬೇಕಾಗುತ್ತೆ. ಎಷ್ಟೊಂದು ವೆರೈಟೀಸ್ ಆಫ್ ಬೀಡ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತಗೊಳ್ಳಿ. ಇದು ಕ್ರೋಶಾ ವರ್ಕಿಗೆ. ಇದು ತುಲಿಪ್ ಕಂಪ್ನಿಯವ್ರದ್ದು. ಅದರ ನಂಬರ್ ನೀಟಾಗಿ ಕಾಣ್ತಾ ಇಲ್ಲ. ಅದು 10 ಮತ್ತು 0.75 mm ತುಲಿಪ್ ಜಪಾನ್ ಅವ್ರದ್ದು ಕಂಪ್ನಿದದು. ಮತ್ತು ಸೂಜಿ ಬೇಕಾಗುತ್ತೆ, ಸಣ್ಣ ಸೂಜಿ ಮತ್ತು ದಪ್ಪ ಕಣ್ಣಿದ್ದು ಸೂಜಿ. ನಾವು ಅಂಗಡೀಲಿ ಹೋಗ್ಬಿಟ್ಟು ದೊಡ್ಡ ಕಣ್ಣಿನ ಸೂಜಿ ಅಂದರೆ ಈ ಥರ ಕೊಡ್ತಾರೆ. ಇದನ್ನು ನಾವು ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ಸಣ್ಣ ಸೂಜಿನ ಜರಿ ಹಾಕೋದಕ್ಕೆ ಅಥವಾ ಲಾಕ್ ಮಾಡೋದಕ್ಕೆ, ಬೀಡ್ಸ್ನ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟು ನೀವು ಒಂದು ದೊಡ್ಡ ಪ್ಯಾಡ್ಗಾದರೂ ಸುತ್ಕೊಳ್ಳಿ ದಾರನ, ಇಲ್ಲ ಅಂದರೆ ಬೇರೆ ಯಾವುದಕ್ಕಾದರೂ ಸುತ್ಕೊಳ್ಳಿ. ಅದಕ್ಕೋಸ್ಕರ ಏನಾದರೂ ಒಂದು ರಟ್ಟು ಅಥವಾ ಪ್ಯಾಡು. ಮತ್ತು ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಕಾಟನ್ ಬಟ್ಟೆ ಬೇಕಾಗುತ್ತೆ. ಇದನ್ನು ನಾವು ಜಿಗ್ಜಾಗ್ ಮಾಡಿ ಈ ರೀತಿ ಮಾಡ್ಕೊಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಿಗ್ಜ್ಯಾಗ್ ಮಾಡಿ ಈ ರೀತಿ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋವರೆಗೂ ಇದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಡೈರೆಕ್ಟಾಗಿ ಸ್ಯಾರಿಗೆ ಹಾಕ್ಬೋದು. ಒಂದೇ ಸರಿ ಡೈರೆಕ್ಟ್ ಸ್ಯಾರಿಗೆ ಹಾಕೋದು ಬೇಡ. ಫಸ್ಟು ಪ್ರಾಕ್ಟೀಸ್ ಮಾಡಿ ಈ ಥರ ಕಾಟನ್ ಬಟ್ಟೆಯಲ್ಲಿ, ಆಮೇಲೆ ಸ್ಯಾರಿಗೆ ಹಾಕ್ಕೊಳ್ಳಿ. ಇದಿಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಆಗಿರುತ್ತೆ. ಈ ಥರ ಎಷ್ಟೊಂದು ಕಲರ್ಸ್ ಇರುತ್ತೆ, ಬೇಕಿದ್ರೆ ನೋಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕುಚ್ಚನ್ನ ಹೇಗೆ ಮಾಡೋದು, ಎಷ್ಟು ಎಳೆ ದಾರ ಸುತ್ಕೋಬೇಕು ಅನ್ನೋದನ್ನ ನೋಡೋಣ.